ನಮಸ್ಕಾರ ಆತ್ಮೀಯ ವೀಕ್ಷಕರೇ, ನಾನು ಡಾಕ್ಟರ್ ಚಂದ್ರಶೇಖರ್ ಸರ್ಜಾ, ನಿಮ್ಮ ಲೈಫ್ ಸ್ಟೈಲ್ ಫಿಸಿಷಿಯನ್. ನಾವಿವತ್ತು ಅನಿಮಿಯಾ ಬಗ್ಗೆ ಡಿಸ್ಕಸ್ ಮಾಡೋಣ. ಅನಿಮಿಯಾ ಅಂತ ಹೇಳಿದ್ರೆ ರಕ್ತಹೀನತೆ. ನೋಡಿ, ಸಾಧಾರಣವಾಗಿ ಎಲ್ಲರಿಗೂ ಗೊತ್ತಿರೋಂಗೆ ವೀಕ್ಷಕರೇ, ನಮ್ಮ ದೇಹದಲ್ಲಿ ಹಿಮೋಗ್ಲೋಬಿನ್ ಅನ್ನೋ ಒಂದು ಅಂಶ ಇರುತ್ತೆ. ಈ ಹಿಮೋಗ್ಲೋಬಿನನ್ನು ಅಯನ್ ಒಂದು ಮೇನ್ ಕಂಟೆಂಟಿಂದಾಗಿ ಈ ಹಿಮೋಗ್ಲೋಬಿನ್ ಮಾಡಲ್ಪಟ್ಟಿರುತ್ತೆ. ಹಿಮೋಗ್ಲೋಬಿನ್ ಅನ್ನೋದೊಂದು ಪ್ರೋಟೀನು. ನಮ್ಮ ಕೆಂಪು ರಕ್ತ ಕಣಗಳಲ್ಲಿ ಈ ಹಿಮೋಗ್ಲೋಬಿನ್ ಇರುತ್ತೆ. ಈ ಹಿಮೋಗ್ಲೋಬಿನ್ದು ಮುಖ್ಯ ಕೆಲಸ ಏನು ಅಂತ ಹೇಳಿದ್ರೆ, ನಮ್ಮ ದೇಹದ ಅಂಗಾಂಗಗಳಿಗೆ ಆಕ್ಸಿಜನ್ನ ತಗೊಂಡೋಗಿ ಸಪ್ಲೈ ಮಾಡುವಂಥ ಕೆಲಸವನ್ನು ಈ ಹಿಮೋಗ್ಲೋಬಿನ್ ಮಾಡುತ್ತೆ. ಮತ್ತು ಕೆಲವು ನ್ಯೂಟ್ರಿಯೆಂಟ್ಸ್ನ ಕೂಡ ಸಪ್ಲೈ ಮಾಡುವಂಥದ್ದು ಇದೇ ಹಿಮೋಗ್ಲೋಬಿನ್. ಇದು ಒಂದು ಪ್ರೋಟೀನಿಂದ ಮಾಡಲ್ಪಟ್ಟಿರುತ್ತದೆ ಅಲ್ವಾ. ನಮಗೆಲ್ಲರಿಗೂ ಗೊತ್ತು. ಆ್ಯಕ್ಚುಲಿ ನೋಡಿ, ಸೌತ್ ಇಂಡಿಯನ್ಸ್ನಲ್ಲಿ ಎಸ್ಪೆಷಲಿ ಮಹಿಳೆಯರಲ್ಲಿ ಹಿಮೋಗ್ಲೋಬಿನ್ನ ಪ್ರಮಾಣ ತುಂಬ ಕಡಿಮೆ ಇರುತ್ತೆ. ಯಾರನ್ನೇ ನೋಡಿ 10ಕ್ಕಿಂತ ಜಾಸ್ತಿ ಇರೋದೇ ಇಲ್ಲ. ನಾರ್ಮಲ್ ಲೆವೆಲ್ಸ್ ಅಂತ ಹೇಳಿದ್ರೆ ಲೇಡೀಸ್ನಲ್ಲಿ ಇದು 12ರಿಂದ 15 ತನಕ ಇರಬೇಕು, ಪುರುಷರಲ್ಲಿ ಇದು 13ರಿಂದ 17 ತನಕ ಇದ್ದರೆ ಇದು ನಾರ್ಮಲ್ ಲೆವೆಲ್ಸ್ ಅಂತ ಹೇಳ್ತೀವಿ. ಆದರೆ ಲೇಡೀಸ್ನಲ್ಲಿ ಎಸ್ಪೆಷಲಿ ಇದು ನಾರ್ಮಲ್ ಲೆವೆಲ್ಸಿಗೆ ಹೋಗೋದೇ ಇಲ್ಲ. ಈ ಹಿಮೋಗ್ಲೋಬಿನ್ ಲೆವೆಲ್ಸ್ ಕಡಿಮೆ ಆದಾಗ ಸುಮಾರು ಪ್ರಾಬ್ಲಮ್ಸ್ ಬರುತ್ತೆ. ನಿಮಗೆಲ್ಲ ಗೊತ್ತು. ಆ್ಯಕ್ಚುಲಿ ನೋಡಿ, ಸುಮಾರು ಜನ ಸುಮಾರು ಕಾಯಿಲೆಗಳಿಂದ ಬಳಲ್ತಾ ಇರ್ತೀರ. ಆ್ಯಕ್ಚುಲಿ ಅದರಲ್ಲಿ ಒಂದು ಮೇಜರ್ ಥಿಂಗ್ ಅಂತ ಹೇಳಿದ್ರೆ ಸುಸ್ತು. ಏನು ಮಾಡಿದ್ರು ಸುಸ್ತು, ಏನು ಮಾಡ್ದಲ್ಲಿದ್ರು ಸುಸ್ತು, ಸುಮ್ಮನೆ ಮಲ್ಕೊಂಡಿದ್ರು ಸುಸ್ತು ಅಂತೀರ. ಗಂಡಂದ್ರು ಬೈತಾ ಇರ್ತಾರೆ ಹೆಂಗಸರಿಗೆ, ಏನು ಎಷ್ಟು ಸುಸ್ತು ಅಂತ ಹೇಳ್ಬಿಟ್ಟು ಸುಮ್ಮನೆ ನೆಪ ಹೇಳ್ತಿದ್ದೆ ಕೆಲಸ ಮಾಡಲಿಕ್ಕೆ ಅಂತ. ಅವ್ರಿಗೆ ಪಾಪ ಗೊತ್ತಿರಲ್ಲ ಇವ್ರಿಗೆ ಈ ಥರ ಪ್ರಾಬ್ಲಮ್ ಆಗ್ತಾ ಇದೆ ಅಂತ ಅವ್ರು ಹೇಳ್ತಾ ಇರ್ತಾರೆ. ಆದರೆ ಹಿಮೋಗ್ಲೋಬಿನ್ ಕೊರತೆ ಸಾಧಾರಣವಾಗಿ ಕಂಡು ಬರ್ತಾ ಇದೆ ಎಲ್ಲರಲ್ಲೂ. ಇದಕ್ಕೆ ಸುಮಾರು ಕಾರಣಗಳಿದೆ. ಕಾರಣಗಳನ್ನ ಮುಂದೆ ಒಂದು ಹೇಳ್ತಾ ಹೋಗ್ತೀನಿ. ಆದರೆ ಅದಕ್ಕಿಂತ ಮುಂಚೆ ಈ ಹಿಮೋಗ್ಲೋಬಿನ್ ಕೊರತೆ ಉಂಟಾರೆ ನಮ್ಮ ದೇಹದಲ್ಲಿ ಕಾಣಿಸುವ ಲಕ್ಷಣಗಳು ಮತ್ತು ಮುಂದೆ ಬರುವಂಥ ಅಪಾಯಗಳ ಬಗ್ಗೆ ಸ್ವಲ್ಪ ಡಿಸ್ಕಸ್ ಮಾಡೋಣ. ಸುಮಾರು ಟೈಮಿಂದ ನಿಮಗೆ ಹಿಮೋಗ್ಲೋಬಿನ್ ಕಡಿಮೆ ಆಗ್ತಾನೆ ಇದೆ ಅಂತ ಹೇಳಿದ್ರೆ, ಮೊದಲನೇ ನಾನು ಹೇಳ್ದಂಗೆ ಈ ಸುಸ್ತು, ನಮ್ಮ ದೇಹದಲ್ಲಿ ನಿತ್ರಾಣ ಅನಿಸ್ತಾ ಇರುತ್ತೆ, ಶಕ್ತಿ ಇರಲ್ಲ, ತಲೆ ಸುತ್ತು ಬರುವಂಥದ್ದು, ತಲೆ ಚಕ್ರ ಬರುವಂಥದ್ದು, ಲೋ ಬಿ ಪಿ. ಆದಷ್ಟು ಲೈಕ್ ಬಿ ಪಿ ಯಾವಾಗಲೂ ಕೂಡ 100/60ಕ್ಕಿಂತ ಕಡಿಮೆ ಇರ್ತದೆ. ಲೋ ಬಿ ಪಿ ಅನ್ನೋದು ಇಟ್ಸ್ ಸೆಲ್ಫ್ ಯಾವುದು ಕಾಯಿಲೆ ಅಲ್ಲ, ಆದರೆ ಇದಕ್ಕೆ ಅಂಡರ್ಲೈಯಿಂಗ್ ಕಾಸು ಇದೊಂದು ಹಿಮೋಗ್ಲೋಬಿನ್. ಸ್ವಲ್ಪ ಬ್ರೈನಿಗೆ ಸ್ವಲ್ಪ ಬ್ಲಡ್ ಸರ್ಕ್ಯುಲೇಷನ್ ಕಡಿಮೆ ಆದಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಧಾರಣವಾಗಿ ಸುಸ್ತು, ತಲೆ ಸುತ್ತು ಬರೋದು ಸಹಜ ಅಲ್ವಾ. ಇದೆಲ್ಲ ಮೈನರ್ ಕಾಂಪ್ಲಿಕೇಶನ್ಸ್ ಆಗಿರುತ್ತೆ. ಮತ್ತು ಇನ್ನೊಂದು ಅಂತ ಹೇಳಿದ್ರೆ ಮೇಜರ್ ಅಂತ ಹೇಳಿದ್ರೆ, ನಮ್ಮ ದೇಹದ ಅಂಗಾಂಗಗಳಿಗೆ ಸರಿಯಾದ ಆಕ್ಸಿಜನ್ ತಲುಪಿಸೋದೇ ಈ ಹಿಮೋಗ್ಲೋಬಿನ್. ಹಾಗಾಗಿ ಪ್ರತಿಯೊಂದು ಆರ್ಗನ್ಸಿಗೂ ಒಂದು ಸರಿಯಾದ ಆಕ್ಸಿಜನ್ನ ಪ್ರವಾಹ ಇರಲೇಬೇಕಲ್ವಾ. ಅದು ಈ ಹಿಮೋಗ್ಲೋಬಿನ್ನಲ್ಲಿ ಈಗ ಕಡಿಮೆ ಇದ್ದಾಗ ಸರಿಯಾದ ಆಕ್ಸಿಜನ್ ಕ್ಯಾರಿಯಿಂಗ್ ಕೆಪಾಸಿಟಿ ಕೂಡ ಕಡಿಮೆ ಆಗಿಬಿಟ್ಟಿರುತ್ತೆ ನಮ್ಮ ದೇಹದಲ್ಲಿ. ಸೊ ಹಾಗಾಗಿ ಒಂದೊಂದೇ ಅಂಗಗಳು ವೀಕ್ ಆಗ್ತಾ ಇರುತ್ತೆ. ಸೊ ಇದೊಂದು ಮೇಜರ್ ಒಂದು ಸೈಡ್ ಎಫೆಕ್ಟ್ಸ್ ಆಫ್ ಹಿಮೋಗ್ಲೋಬಿನ್ ರಿಡ್ಯೂಸ್ ಆಗಿರುವಂಥದ್ದು ಕಾರಣ. ಇದು ಕಾರಣ ಏನು ಕಾರಣ? ಫಸ್ಟ್ ಆಫ್ ಆಲ್ ನಾ ಥಿಂಗ್ ಈಸ್, ನಮಗೆ ಅರ್ಥ ಮಾಡ್ಕೋಬೇಕು ಹಿಮೋಗ್ಲೋಬಿನ್ ಯಾಕಪ್ಪ ಲೇಡೀಸಲ್ಲಿ ಇಷ್ಟೊಂದು ಕಡಿಮೆ ಅಂತ. ಇದಕ್ಕೆ ಸುಮಾರು ಕಾರಣಗಳಿದೆ ವೀಕ್ಷಕರೇ. ಆ್ಯಕ್ಚುಲಿ ಒಂದೊಂದೇ ಹೇಳ್ತಾ ಹೋದರೆ, ಲೇಡೀಸ್ನಲ್ಲಿ ಸಾಮಾನ್ಯವಾಗಿ ಋತುಸ್ರಾವ ಆದಾಗ ಜಾಸ್ತಿ ಎಕ್ಸೆಸಿವ್ ಬ್ಲೀಡಿಂಗ್ ಆಗೋದು ಒನ್ ಆಫ್ ದ ಮೇನ್ ರೀಸನ್ಸ್. ಎರಡನೇ ಮೇನ್ ರೀಸನ್ ಅಂತ ಹೇಳಿದ್ರೆ ಹೊಟ್ಟೆಯ ಹುಳುಗಳು. ನಾವೆಲ್ಲ ಹೊಟ್ಟೆ ಹುಳು ಅಂತ ಹೇಳಿದ ತಕ್ಷಣ ಗಾಬರಿ ಆಗ್ಬಿಡ್ತೀವಿ. ಮಕ್ಕಳು ತಾನೇ ಬರೋದು ಹೊಟ್ಟೆ ಹುಳುಗಳು, ದೊಡ್ಡವ್ರನ್ನೆಲ್ಲ ಬರುತ್ತಾ ಹೊಟ್ಟೆ ಹುಳುಗಳು ಅಂತ? ಇಲ್ಲ, ದೊಡ್ಡವರಲ್ಲೂ ಕೂಡ ರಕ್ತಹೀನತೆಗೆ ಒಂದು ಮುಖ್ಯ ಕಾರಣನೇ ಈ ಹೊಟ್ಟೆಯ ಹುಳುಗಳು. ಹುಕ್ ವರ್ಮ್ ಅಂತ ಹೇಳ್ತೀವಿ. ಆ ಹುಕ್ ವರ್ಮ್ ಅಂದ್ರೆ ಕೊಕ್ಕೆ ಹುಳು. ಅದು ಏನು ಮಾಡುತ್ತೆ ಅಂತ ಹೇಳಿದ್ರೆ, ನಮ್ಮ ಇಂಟೆಸ್ಟೈನ್ಸಿಗೆ ಅಂಟ್ಕೊಂಡ್ಬಿಟ್ಟಿರುತ್ತೆ, ಹೋಗಿ ದೊಡ್ಡ ಕರಳಲ್ಲಿ ಅಂಟ್ಕೊಂಡ್ಬಿಟ್ಟಿರುತ್ತೆ. ದೊಡ್ಡವ್ರಲ್ಲಿ ಫೀಲ್ಡ್ಸಲ್ಲಿ ಕೆಲಸ ಮಾಡೋದು ಸಾಧಾರಣವಾಗಿ ಲೇಡೀಸ್ ನೋಡಿ, ಸಾಧಾರಣವಾಗಿ ಈ ಗಾರ್ಡನ್ನಲ್ಲೋ ಅಥವಾ ಪರೆ ತೊಳೆಯೋದ್ರಲ್ಲೋ ಈ ಥರದಲ್ಲಿ ಆ ಥರದಲ್ಲೆಲ್ಲ ತುಂಬ ಕೆಲಸ ಮಾಡ್ತಾ ಇರ್ತಾರೆ, ಬರಿಗಾಲಲ್ಲಿ ಕೆಲಸ ಮಾಡ್ತಿರ್ತಾರೆ. ಅಂಥವ್ರೆಲ್ಲ ಈ ಹುಕ್ ವರ್ಮ್ನ ಇನ್ಫೆಕ್ಷನ್ ತುಂಬ ಜಾಸ್ತಿ ಆಗಿರುತ್ತೆ. ಈ ಹುಕ್ ವರ್ಮ್ ನಾವು ಒಂದು 10-12ನೇ ವಯಸ್ಸು ತನಕ ಡಿವರ್ಮಿಂಗ್ ಮಾಡ್ಕೊಳ್ತಾ ಇರ್ತೀವಿ. ಆದರೆ ಒಂದು ಸರ್ಟೆನ್ ಹಂತ, ಒಂದು 15-20 ವಯಸ್ಸಾದ್ಮೇಲೆ ಡಿವರ್ಮಿಂಗ್ ಅಂದರೆ ಜಂತು ಹುಳು ನಿವಾರಣೆ ನಾವು ಮಾಡ್ಕೊಳ್ಳೋದೇ ಇಲ್ಲ. ಅದು ಬೆಳಿತಾನೆ ಇರುತ್ತೆ. ನಮಗೆ ನಮಗೆ ಸಿಂಪ್ಟಮ್ಸೇ ಗೊತ್ತಾಗಲ್ಲ. ನೋಡಿ, ಇಂಥವ್ರು ಏನಾಗುತ್ತೆ ಅಂದರೆ, ಈ ಜಂತು ಹುಳುಗಳು ಯಾಕೆ ನಮ್ಮ ಹಿಮೋಗ್ಲೋಬಿನ್ ಕಡಿಮೆ ಮಾಡುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ಆಹಾರನೇ ಫೆರಿಟಿನ್ ಅಂತ ಹೇಳಿದ್ರೆ, ನಮ್ಮ ದೇಹದಲ್ಲಿ ಕಬ್ಬಿಣದ ಅಂಶ, ಅಯನ್ನ ಸ್ಟೋರ್ ಆಗಿರುವಂಥ ಒಂದು ಫಾರ್ಮಿಗೆ ನಾವು ಫೆರಿಟಿನ್ ಅಂತ ಹೇಳ್ತೀವಿ. ಈ ಜಂತು ಹುಳುಗಳು ಬದುಕದೇ ಈ ಫೆರಿಟಿನ್ ಮೇಲೆ. ಇದಕ್ಕೆ ಆಹಾರನೇ ಈ ಫೆರಿಟಿನ್, ಅಯನ್. ಈ ಫೆರಿಟಿನ್ನ ನಮ್ಮ ದೇಹದಲ್ಲಿ ನಾವು ತಿಂದಂಥ ಆಹಾರದಲ್ಲಿ ಜೀರ್ಣವಾಗಿ ಏನು ಕಬ್ಬಿಣದ ಅಂಶ ಶೇಖರಣೆ ಆಗಿತ್ತು ಆ ಫೆರಿಟಿನ್ ಆಗಿ, ಅದನ್ನೇ ತಿಂತಾವೆ ಈ ಜಂತು ಹುಳುಗಳು. ಈ ಜಂತು ಹುಳುಗಳ ನಿವಾರಣೆ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮಾಡಬೇಕು. ಅದನ್ನ ಮಾಡಿದ ನಂತರ ನಾವು ಈ ಸಪ್ಲಿಮೆಂಟೇಷನ್, ಐರನ್ ಕಂಟ್ರಲ್ಲಿ ಎಲ್ಲ ಆಗ್ತಾ ಹೋಗುತ್ತೆ. ನೋಡಿ, ಈ ಜಂತು ಹುಳು ಸಮಸ್ಯೆ ಇದ್ದವರಿಗೆ ಬರೀ ಅನಿಮಿಯಾ ಒಂದೇ ಇರಲ್ಲ, ತುಂಬ ಕೂದಲು ಉದುರ್ತಾ ಇರುತ್ತೆ. ಇಟ್ಸ್ ಸೈಡ್ ಎಫೆಕ್ಟ್ ಆಫ್ ಹಿಮೋಗ್ಲೋಬಿನ್ ಡಿಫಿಷಿಯನ್ಸಿ, ಅನಿಮಿಯಾ. ಅದು ತುಂಬ ಕೂದಲು ಉದುರುತ್ತೆ. ಫೆರಿಟಿನ್ಸ್ ಇರಲ್ಲ ನಮ್ಮ ದೇಹದಲ್ಲಿ, ತುಂಬ ಕೂದಲು ಉದುರುವಂಥದ್ದು, ರಾತ್ರಿ ಹೊತ್ತು ಮಲಗಿದಾಗ ಪದೇ ಬಾಯಾರಿಕೆ ಆಗುವಂಥದ್ದು, ನೀರು ಕುಡಿಬೇಕು ಅಂತ ಅನ್ಸೋದು, ಹೊಟ್ಟೆಯಲ್ಲಿ ಗುಡುಗುಡು ತಳಮಳ ಶಬ್ದ ಬರುವಂಥದ್ದು, ಮತ್ತು ಹೊರಗಡೆ ಏನೇ ಫುಡ್ ತಿಂದರೂ ಕೂಡ ಸಡನ್ನಾಗಿ ಲೂಸ್ ಮೋಷನ್, ಹೊಟ್ಟೆ ಅಪ್ಸೆಟ್ಟು ಸಿಕ್ಕಾಪಟ್ಟೆ ಅಂತ ಹೇಳ್ತಾ ಇರ್ತಾರೆ. ಇಂಥವ್ರಲ್ಲಿ ಅನಿಮಿಯಾ ಜೊತೆ ಇವೆಲ್ಲ ಸಿಂಪ್ಟಮ್ಸ್ ಇದೆ, ಕೂದಲು ಅಂದ್ರೆ ಇವೆಲ್ಲ ಗಟ್ಟಿ ಇಶ್ಯೂಸ್ ಇದ್ದರೆ 100% ನಿಮ್ಮ ದೇಹದಲ್ಲಿ ಜಂತು ಹುಳುಗಳು ವಾಸ ಮಾಡ್ತಾ ಇದ್ದೇವೆ ಅಂತ ಅರ್ಥ. ಫಸ್ಟು ಅದನ್ನು ತೆಗೆದುಹಾಕೋದನ್ನು ನೋಡಬೇಕು. ಲೈಕ್ ಡಿವರ್ಮಿಂಗ್ ಪ್ರೊಸೀಜರ್ಸಿಂದ ನೀವು ಅದನ್ನು ಮಾಡ್ಕೋಬೇಕಾಗುತ್ತೆ. ಸೊ ಇದು ಒನ್ ಆಫ್ ದ ಮೇಜರ್ ರೀಸನ್ಸ್ ಫಾರ್ ಹಿಮೋಗ್ಲೋಬಿನ್ ಡಿಫಿಷಿಯನ್ಸಿ ಆರ್ ಅನಿಮಿಯಾ. ಮೂರನೇ ಕಾರಣ ಅಂತ ಹೇಳಿದ್ರೆ ಪೌಷ್ಟಿಕಾಂಶದ ಕೊರತೆ. ನಮ್ಮ ಸರಿಯಾಗಿ ಪೌಷ್ಟಿಕವಾದ ಆಹಾರಗಳು ನಾವು ಸೇವಿಸದಲ್ಲಿರುವಂಥದ್ದು.
ಕೇವಲ ಕಾರ್ಬೋಹೈಡ್ರೇಟ್ಸ್ ರಿಚ್ ಫುಡ್ಸ್ ಅಂದರೆ ಅನ್ನ ಇರ್ಬೋದು, ಚಪಾತಿ ಇರ್ಬೋದು, ರಾಗಿ ಇರ್ಬೋದು, ಇಂಥವೆಲ್ಲ ತಗೊಳ್ತಾ ಇರೋದ್ರಿಂದ ನಾವು ಕಂಟಿನ್ಯೂಸ್ ಆಗಿ ನಮ್ಮ ದೇಹದಲ್ಲಿ ಎಲ್ಲ ಥರದ ಆಹಾರನ ಯೂಸ್ ಮಾಡ್ತಾನೆ ಇರೋದ್ರಿಂದ ಈ ಥರ ಒಂದು ಸಮಸ್ಯೆ ಕಂಡು ಬರ್ತಾ ಇದೆ. ನಮ್ಮ ದೇಹದಲ್ಲಿ ಸರಿಯಾಗಿ ಒಂದು ಐರನ್ ಕಂಟೆಂಟ್ ಜಾಸ್ತಿ ಇರಬೇಕು ಅಂತ ಹೇಳಿದ್ರೆ ಹೆಚ್ಚು ನಮಗೆ ಪೌಷ್ಟಿಕಾಂಶಯುಕ್ತ ಆಹಾರಗಳು, ಬೀಜಗಳು, ಸೀಡ್ಸು, ಹಣ್ಣುಗಳು, ನಟ್ಸ್ಗಳು ಈ ಥರದೆಲ್ಲ ಜಾಸ್ತಿ ಬೇಕು. ಎಲ್ಲ ಸಮತೋಲಿತವಾದ ಆಹಾರ ಇರ್ಬೋದು. ನಮ್ಮ ಇಂಡಿಯಾದಲ್ಲಿ ಸಮತೋಲಿತ ಆಹಾರಗಳು ಕಡಿಮೆ ಆಗ್ತಾ ಹೋಗ್ತಾ ಇದೆ. ನಾವು ಜಂಕ್ ಫುಡ್ಡಿಗೆ ಮಾರು ಹೋಗ್ತಾ ಇದ್ದೀವಿ. ಜೊತೆಗೆ ಟೈಮ್ ಇಲ್ಲ, ಏನಿಲ್ಲ, ಬರೀ ಅನ್ನ ಒಂದು ತಿನ್ನುವಂಥ ಕನ್ಸೆಪ್ಟ್ ಶುರು ಆಗಿಬಿಟ್ಟಿದೆ. ಬರೀ ರೈಸ್. ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಅನ್ನ ತಿನ್ನಬೇಡಿ, ಬಿಟ್ಟುಬಿಡಿ ಅಂತ ಹೇಳ್ತಾ ಇಲ್ಲ. ನೀವು ಅದನ್ನು ಮಾತ್ರ ತಿಂತಾ ಇದ್ದೀರಾ, ಬಾಕಿದೆಲ್ಲ ಕಡಿಮೆ ಮಾಡಿಬಿಟ್ಟಿದ್ದೀರಾ. ಈ ಕಾಳುಗಳು ತಿಂತಾ ಇಲ್ಲ, ಗ್ಯಾಸು ಅಂತ ಬಿಟ್ಬಿಡ್ತೀರಾ. ಹಣ್ಣುಗಳು ತಿನ್ನಲ್ಲ, ತರಕಾರಿಗಳು ತಿನ್ನಲ್ಲ, ಹಣ್ಣುಗಳು ತಿಂದರೆ ಶುಗರ್ ಆಗಿಬಿಡುತ್ತೆ ಅಂತ ಯಾರೋ ಹೇಳ್ಬಿಟ್ಟಿರ್ತಾರೆ ನಿಮಗೆ. ಈ ಥರ ಎಲ್ಲ ಪ್ರಾಬ್ಲಮ್ಸಿಂದಾಗಿ ನಿಮಗೆ ಈ ಹಿಮೋಗ್ಲೋಬಿನ್ ಸಮಸ್ಯೆ ಕಂಡು ಬರ್ತಾ ಇದೆ. ಸೊ ಈ ಅನಿಮಿಯಾನ ನಾವು ತಡೆಗಟ್ಟೋದು ಹೇಗೆ, ಎಸ್ಪೆಷಲಿ ಮಹಿಳೆಯರಲ್ಲಿ ಅಂತ ಹೇಳೋದು ಒಂದು ಸಣ್ಣ ಒಂದು ಟೆಕ್ನಿಕ್ ಹೇಳ್ತೀನಿ. ಎಲ್ಲದೂ ಮಾಡಿ ನಾವು ಏನಕ್ಕಂದರೆ ಎಲ್ಲದೂ ಹೇಳ್ತಾರೆ. ಈಗ ಅಂಜೂರ ತಿಂದರೆ ಒಳ್ಳೇದು ಅಂತಾರೆ, ಡೇಟ್ಸ್ ತಿಂದರೆ ಒಳ್ಳೇದು ಅಂತ ಹೇಳ್ತಾರೆ, ಬುದುಕುಂಬಳಕಾಯಿ ತಿನ್ನೋದು ಒಳ್ಳೇದು ಅಂತ ಹೇಳ್ತಾರೆ. ಇದೆಲ್ಲ ಇದೆ ಟೆಕ್ನಿಕ್ಗಳು. ನ್ಯೂಟ್ರಿಷಸ್ ಫುಡ್ ತೊಗೊಳ್ಳಿ ಚೆನ್ನಾಗಿ, ಜೊತೆಗೆ ಜಂತುಹುಳು ನಿವಾರಣೆನೂ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಒಂದು ಸಿಂಪಲ್ ಹೋಮ್ ರೆಮಿಡಿ ಟೆಕ್ನಿಕ್ ನಾನು ನಿಮ್ಮ ಹತ್ರ ಈ ಅನಿಮಿಯಾನ ಕಡಿಮೆ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ. ಅದೇನು ಅಂತ ಹೇಳಿದ್ರೆ ಒಂದು ಪೌಡ್ರು. ಅದು ಜಸ್ಟ್ ಸಿಂಪಲ್, ಅದು ತುಂಬ ಏನು ಕಾಂಪ್ಲಿಕೇಟೆಡ್ ಅಲ್ಲ. ಅದು ಬೇಕಾಗಿರೋದು ಎರಡು ಸೊಪ್ಪು. ಒಂದು ನುಗ್ಗೆ ಸೊಪ್ಪು, ಇನ್ನೊಂದು ಕರಿಬೇವಿನ ಸೊಪ್ಪು. ಈ ನುಗ್ಗೆ ಸೊಪ್ಪು ಒಂದಿಷ್ಟು ತಗೊಳ್ಳಿ, ಕರಿಬೇವಿನ ಸೊಪ್ಪು ಒಂದಿಷ್ಟು ತಗೊಳ್ಳಿ. ತೊಗೊಂಡ್ಬಿಟ್ಟು ಅದನ್ನೆಲ್ಲ ಬಿಡಿಸ್ಬಿಟ್ಟು ನೀಟಾಗಿ ಅದನ್ನು ನೆರಳಲ್ಲಿ ಒಣಗಿಸಿ ಚೆನ್ನಾಗಿ ಡ್ರೈ ಮಾಡಿಬಿಟ್ಟು ಎರಡನ್ನೂ ಸೇರಿಸ್ಬಿಟ್ಟು ಪೌಡ್ರ್ ಮಾಡಿ. ಅದು ಸ್ವಲ್ಪ ಜೀರಿಗೆನೂ ಬೇಕಾದ್ರೆ ಸೇರಿಸಿ ಸ್ವಲ್ಪ ಲೈಟಾಗಿ ಬೇಕಾದ್ರೆ ಹುರಿದುಬಿಟ್ಟು ಅದನ್ನು ನೀಟಾಗಿ ಪೌಡ್ರ್ ಮಾಡಿಬಿಟ್ಟು ಅದನ್ನು ನೀವು ದಿನ ಮಜ್ಜಿಗೆ ಕುಡಿತೀರಲ್ಲ, ಆ ಮಜ್ಜಿಗೆಯಲ್ಲಿ ಒಂದೊಂದು ಸ್ಪೂನ್ ಬೆಳಗ್ಗೆ ರಾತ್ರಿ ಅಥವಾ ಮಧ್ಯಾಹ್ನ ರಾತ್ರಿ ಹಾಕೊಂಡು ಕುಡಿತಾ ಬನ್ನಿ. ಹಿಮೋಗ್ಲೋಬಿನ್ ಸಡನ್ನಾಗಿ ಡೆವಲಪ್ ಆಗೋದ್ರಲ್ಲಿ ಸಂಶಯನೇ ಇಲ್ಲ. ಯಾಕೆ ಅಂತ ಹೇಳ್ತೀನಿ ಕೇಳಿ. ಈ ನುಗ್ಗೆ ಸೊಪ್ಪಿನಲ್ಲಿ ಇರುವಂಥ ತುಂಬ ಪಾಲಿಫಿನಾಲ್ಸ್ಗಳು ಅಥವಾ ವೆರಿ ರಿಚ್ ಇನ್ ಅಯನ್ ಕಂಟೆಂಟ್, ನೀವು ಗೂಗಲ್ ಮಾಡಿ ನೋಡಿ, ನನ್ನ ನಂಬಿಕೆ ಇಲ್ಲದಲ್ಲಿದ್ದರೆ ತುಂಬ ಅಧಿಕವಾಗಿರುವಂಥ ಅಯನ್ ಕಂಟೆಂಟು ಈ ಕರಿಬೇವಿನ ಸೊಪ್ಪು ಆ್ಯಂಡ್ ನುಗ್ಗೆ ಸೊಪ್ಪು ಎರಡರಲ್ಲೂ ಹೇಳುವಾಗಿದೆ. ಅತಿ ಹೆಚ್ಚು ಫೈಬರ್ ಇದೆ, ತುಂಬ ರಿಚ್ ಇನ್ ಕ್ಯಾಲ್ಶಿಯಂ, ಎರಡರಲ್ಲೂ ಕೂಡ ಕ್ಯಾಲ್ಶಿಯಂನ ಪ್ರಮಾಣ ತುಂಬ ಜಾಸ್ತಿ ಆಗಿದೆ, ಅಯನ್ನ ಪ್ರಮಾಣ ಜಾಸ್ತಿ ಆಗಿದೆ. ಇದರಲ್ಲಿ ಇದು ಎಲ್ಲ ಥರ ಇಂಗ್ರೀಡಿಯೆಂಟ್ಸ್ ಹೆಂಗಿರ್ತಂದರೆ ನಮ್ಮ ಬ್ಲಡ್ ಫಾರ್ಮೇಷನ್ ಆಗಲಿಕ್ಕೆ ಬೇಕಾಗಿರುವಂಥ ಎಲ್ಲದೂ ಇದರಲ್ಲಿದೆ. ಬರೀ ಅಯನ್ ಹೊಂದಿದ್ರೆ ಸಾಕಾ? ಅದಕ್ಕೆ ಸಾಕಷ್ಟು ಮ್ಯಾಗ್ನೀಷಿಯಂ ಬೇಕು, ಕ್ಯಾಲ್ಶಿಯಂ ಬೇಕು, ಫ್ಲೋರೈಡ್ಸ್ ಬೇಕು, ಅದಕ್ಕೆ ಬೇಕಾಗಿರುವಂಥ ಫಾಸ್ಫರಸ್ ಬೇಕು. ಇದೆಲ್ಲ ಇದ್ರೇ ಬ್ಲಡ್ ಫಾರ್ಮೇಷನ್ ಚೆನ್ನಾಗಾಗೋದು ಅಥವಾ ಹಿಮೋಗ್ಲೋಬಿನ್ ಫಾರ್ಮೇಷನ್ ಚೆನ್ನಾಗಾಗೋದು. ಆದರೆ ಇದಕ್ಕೆ ರಕ್ತಕ್ಕೆ ಬೇಕಾಗಿರೋದು ಎಲ್ಲದೂ ಇದರಲ್ಲಿದೆ ಅಂತ ವೈಜ್ಞಾನಿಕವಾಗಿ ಪ್ರೂವ್ ಆಗಿದೆ. ಹಾಗಾಗಿ ಇದು ಎರಡೇ ಮಾಡ್ತಿರೋದ್ರಿಂದ ನಿಮಗೆ ನೋಡಿ, ಒಂದು ವಾರದಲ್ಲಿ ಅಥವಾ ಒಂದು ತಿಂಗಳಲ್ಲಿ ನೀವು ಸುಸ್ತು ಅಂತ ಹೇಳ್ತಿದ್ರೆ ಅದು ಕಡಿಮೆ ಆಗ್ತಾ ಬರುತ್ತೆ. ನಿದ್ರಾಹೀನತೆ ಇದ್ದರೆ ಅದು ಕಡಿಮೆ ಆಗ್ತಾ ಬರುತ್ತೆ. ನಿಮಗೆ ಆವಾಗ ಶೀತ, ಕೆಮ್ಮು, ಜ್ವರ, ನೆಗಡಿ ಆಗ್ತಾ ಇದ್ರೆ ಅದು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಅದಷ್ಟೇ ಅಲ್ಲ, ಇದು ಕಾನ್ಸ್ಟಿಪೇಷನ್ಗೂ ಒಳ್ಳೆಯದು, ಡಯಾಬಿಟಿಸ್ಗೂ ಒಳ್ಳೆಯದು, ಬಿ ಪಿಗೂ ಒಳ್ಳೆಯದು, ಮತ್ತು ಅಧಿಕ ತೂಕ ಇದ್ದರೆ ಅದು ಕೂಡ ಕಡಿಮೆ ಮಾಡಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಹಾಗಾಗಿ ಈ ಒಂದು ಪೌಡರ್ನ ನೀವು ರೆಗ್ಯುಲರಾಗಿ ಯೂಸ್ ಮಾಡ್ತಾ ಬನ್ನಿ, ಅನಿಮಿಯಾದಿಂದ ಹೊರಗೆ ಬನ್ನಿ, ಆರೋಗ್ಯವಂತವಾಗಿರಿ. ಮತ್ತೊಂದು ಇದೇ ಥರ ವಿಡಿಯೋವೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ.